ನಾನು ಒಂದು ಆ ಎಲ್ಲನೂ ಮೀಟಿಂಗಲ್ಲಿ ಇದ್ದೇನೆ. ನಾನು ಕೂಡ ಅದರ ಭಾಗ. ನಾನು ಅಲ್ಲ, ನಾವೇನು ಒತ್ತಾಯ ಮಾಡಿದ್ವಿ ಅಂದರೆ ಜಬ್ಬಾರ್ ಅವ್ರಿಗೆ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದು ನಮ್ಮದು ಮೊದಲನೇ ತಪ್ಪು. ನಾವು ಹೈಕಮಾಂಡಿಗೆ ಯಾರಿಗಾದರೂ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಮಲ್ಲಣ್ಣನೂ ಕೂಡ ಒಂದೆರಡು ಮಂದಿ ಹೆಸರನ್ನು ಸೂಚನೆ ಮಾಡಿದರು. ಅವರು ಕೊನೆಗಳಿಗೆಯಲ್ಲಿ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದರು. ಬಟ್ ನಮ್ಮಲ್ಲಿ ಗೊಂದಲ ಇರೋದ್ರಿಂದ ಅದು ನಾವು ಸರಿಯಾದ ರೀತಿಯಲ್ಲಿ ಮುಟ್ಟಕ್ಕಾಗಲಿಲ್ಲ. ನನ್ನ ವಿಚಾರದಲ್ಲೂ ಹಾಗೆ ಆಗಿತ್ತು, ಶಿಗ್ಗಾಂವ್ ವಿಚಾರದಲ್ಲಿ. ಆದರೆ ನಮ್ಮ ಜಿಲ್ಲೆಯ 5 ಜನ ಶಾಸಕರು, ಮಾನ್ಯ ಶಿವಾನಂದ ಪಾಟೀಲರು, ಸತೀಶ್ ಜಾರಕಿಹೊಳಿರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲರೂ ಕೂಡ್ಕೊಂಡು ಆಮೇಲೆ ಇಲ್ಲಿ ನಮ್ಮ AICCಯ ಕಾರ್ಯದರ್ಶಿಗಳಾದಂಥ ಮಯೂರ್ ಜಯಕುಮಾರ್ ಅವರು ಬಂದು ವಾಸ್ತವಿಕತೆ ನೋಡಿದರು. ನೋಡಿ ಯಾರು ಪೊಟೆನ್ಷಿಯಲ್ ಇದ್ದಾರೆ ಅಂತೇಳಿ ವಿಚಾರ ಮಾಡಿ ಅವರು ಕೊಟ್ಟರು. ರಾಜ್ಯದ ಎಲ್ಲ ಸಚಿವರು ಬಂದು ನಿಂತರು. ನಮಗೆ ಒಂದು ಅನುಕೂಲ ಆಯಿತು. ಸೋಲೋದಂಗ್ರೂ ಸುಳ್ಳು. ನಾವು ಗೆಲ್ತೀವಿ, 100ಕ್ಕೆ 100 ಗೆಲ್ತೀವಿ. ಆದರೆ ಷಡ್ಯಂತ್ರ ನಡೆದಿದ್ದು ರಾಜ್ಯದ ಮುಖಂಡರಿಗೂ ಕೇಂದ್ರದ ಮುಖಂಡರಿಗೂ ಈಗಾಗಲೇ ಅದರ ಬಗ್ಗೆ ಮಾಹಿತಿ ಹೋಗಿದೆ. ಇಲ್ಲ ಗೆಲ್ಲೋದು ಇಲ್ಲ ನಮ್ಮ ಒಂದು ನಾವು ಅಲ್ಲಿ ನೋಡಿದರೆ 100ಕ್ಕೆ 100 ನಾವು ಗೆಲ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದು ಯಾರು ಷಡ್ಯಂತ್ರ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಹೈಕಮಾಂಡು ಗಮನಕ್ಕೆ ಇದೆ, ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ. ಅದ್ರ ಬಗ್ಗೆ ಸೂಕ್ತ ಸಮಯದಲ್ಲಿ ಅವರು ದೊಡ್ಡವರು ತೀರ್ಮಾನ ತೊಗೊತಾರೆ. ಏನ್ರಿ ನಾವ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲ. ನಾನು ಒಂದು ಆ ಎಲ್ಲನೂ ಮೀಟಿಂಗಲ್ಲಿ ಇದ್ದೇನೆ. ನಾನು ಕೂಡ ಅದರ ಭಾಗ. ನಾನು ಅಲ್ಲ, ನಾವೇನು ಒತ್ತಾಯ ಮಾಡಿದ್ವಿ ಅಂದರೆ ಜಬ್ಬಾರ್ ಅವ್ರಿಗೆ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದು ನಮ್ಮದು ಮೊದಲನೇ ತಪ್ಪು. ನಾವು ಹೈಕಮಾಂಡಿಗೆ ಯಾರಿಗಾದರೂ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಮಲ್ಲಣ್ಣನೂ ಕೂಡ ಒಂದೆರಡು ಮಂದಿ ಹೆಸರನ್ನು ಸೂಚನೆ ಮಾಡಿದರು. ಅವರು ಕೊನೆಗಳಿಗೆಯಲ್ಲಿ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದರು. ಬಟ್ ನಮ್ಮಲ್ಲಿ ಗೊಂದಲ ಇರೋದ್ರಿಂದ ಅದು ನಾವು ಸರಿಯಾದ ರೀತಿಯಲ್ಲಿ ಮುಟ್ಟಕ್ಕಾಗಲಿಲ್ಲ. ನನ್ನ ವಿಚಾರದಲ್ಲೂ ಹಾಗೆ ಆಗಿತ್ತು, ಶಿಗ್ಗಾಂವ್ ವಿಚಾರದಲ್ಲಿ. ಆದರೆ ನಮ್ಮ ಜಿಲ್ಲೆಯ 5 ಜನ ಶಾಸಕರು, ಮಾನ್ಯ ಶಿವಾನಂದ ಪಾಟೀಲರು, ಸತೀಶ್ ಜಾರಕಿಹೊಳಿರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲರೂ ಕೂಡ್ಕೊಂಡು ಆಮೇಲೆ ಇಲ್ಲಿ ನಮ್ಮ AICCಯ ಕಾರ್ಯದರ್ಶಿಗಳಾದಂಥ ಮಯೂರ್ ಜಯಕುಮಾರ್ ಅವರು ಬಂದು ವಾಸ್ತವಿಕತೆ ನೋಡಿದರು. ನೋಡಿ ಯಾರು ಪೊಟೆನ್ಷಿಯಲ್ ಇದ್ದಾರೆ ಅಂತೇಳಿ ವಿಚಾರ ಮಾಡಿ ಅವರು ಕೊಟ್ಟರು. ರಾಜ್ಯದ ಎಲ್ಲ ಸಚಿವರು ಬಂದು ನಿಂತರು. ನಮಗೆ ಒಂದು ಅನುಕೂಲ ಆಯಿತು.